ದೇವರ ಮಕ್ಕಳೇ, ನಾವು ಏನೆಂದು ಪ್ರಾರ್ಥನೆ ಮಾಡಬೇಕು, ಯಾವ ರೀತಿಯಲ್ಲಿ ಬೇಡಿಕೊಳ್ಳಬೇಕು, ನಾವು ಯಾವ ರೀತಿಯಲ್ಲಿ ತಂದೆ ಹತ್ರ ಮೊರೆಯಿಡಬೇಕು ಅಂತೇಳಿ ನಮಗೆ ಗೊತ್ತಿಲ್ಲದ ಕಾರಣದಿಂದ ಪರಿಶುದ್ಧಾತ್ಮ ದೇವರೇ ನಮಗೋಸ್ಕರ ದೇವರ ಹತ್ರ ಮೊರೆ ಇಡ್ತಿದ್ದಾರೆ. ಯಾವ ರೀತಿ ಅಂದರೆ, ಮಾತಿಲ್ಲದ ನೆರಳಾಟದಿಂದ ತಂದೆಯಾದ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುವಂಥದ್ದು, ತಂದೆಯಾದ ದೇವರ ಹತ್ರ ವಿಜ್ಞಾಪನೆ ಮಾಡುವಂಥದ್ದು ನಾವು ನೋಡ್ತೇವೆ ಪ್ರಿಯರೇ. ನೋಡಿ, ಒಂದು ಸಾರಿ ಸತ್ಯವೇದ ಗ್ರಂಥದಲ್ಲಿ ರೋಮಪುರದವರಿಗೆ ಬರೆದಂಥ ಪತ್ರಿಕೆ 8ನೇ ಅಧ್ಯಾಯ 26ನೇ ವಚನದಲ್ಲಿ ಏನು ಬರೆಯಲ್ಪಟ್ಟಿದೆ? ಹಾಗಾಗಿ ಪವಿತ್ರಾತ್ಮನು ಸಹ ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ, ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಆದರೆ ಹೃದಯಗಳನ್ನು ಶೋಧಿಸಿ ನೋಡುವಾತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದದೆ. ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವಜನರಿಗೋಸ್ಕರ ಬೇಡಿಕೊಳ್ಳುವನೆಂದು ಆತನು ಬಲ್ಲನು. ಅಂದರೆ ಪರಿಶುದ್ಧಾತ್ಮನ ಒಂದು ಆವೇದನೆಯನ್ನು, ಪರಿಶುದ್ಧಾತ್ಮನ ಒಂದು ನರಳಾಟವನ್ನು, ಪರಿಶುದ್ಧಾತ್ಮನ ಕೇಳಿಕೊಳ್ಳುವಂಥ ಪ್ರತಿಯೊಂದು ಒಂದು ವಿಜ್ಞಾಪನೆಯನ್ನು ಚೆನ್ನಾಗಿ ಯಾರಿಗೆ ಗೊತ್ತಂತೆ? ಪರಲೋಕದಿರ್ತಕ್ಕಂಥ ತಂದೆಯ ದೇವರಿಗೆ ಗೊತ್ತಂತೆ ಪ್ರೇರೆ. ಅದಕ್ಕೆ ಪರಿಶುದ್ಧಾತ್ಮ ಏನು ಮಾಡ್ತಾರೆ ಅಂದರೆ, ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದರಿಂದ ಪರಿಶುದ್ಧಾತ್ಮ ದೇವರೇ ಏನು ಮಾಡ್ತಿದ್ದಾರೆ ಅಂದರೆ, ಮಾತಿಲ್ಲದ ನರಳಾಟದಿಂದ ದೇವರ ಹತ್ರ ನಮಗೋಸ್ಕರ ಬೇಡಿಕೊಳ್ಳುತ್ತಿದ್ದಾರೆ. ಬೇಡಿಕೊಳ್ಳುವಾಗ ಹೃದಯಗಳನ್ನು ಪರಿಶೋಧನೆ ಮಾಡುವಂಥ ದೇವರಿಗೆ ಪರಿಶುದ್ಧಾತ್ಮನ ಒಂದು ಆವೇದನೆಯನ್ನು, ಪರಿಶುದ್ಧಾತ್ಮನ ಒಂದು ದುಃಖ ಏನು ಅಂತೇಳಿ ತಿಳಿದಂಥವ್ರು ಯಾರು? ನಮ್ಮ ತಂದೆ, ಹೆತ್ತಂಥ ತಂದೆಗೆ ಪರಿಶುದ್ಧಾತ್ಮನ ಆವೇದನೆ ಗೊತ್ತಿರುವುದರಿಂದ ನಮಗೆ ಏನು ಬೇಕು ಅಂಥೇಳಿ, ಯಾವ ವಿಷಯದಲ್ಲಿ ಪರಿಶುದ್ಧ ಮರೆಯಿಡ್ತಿದ್ದಾರೆ ಅಂಥೇಳಿ ಪರಿಶುದ್ಧಾತ್ಮನ ಒಂದು ಆವೇದನೆಯನ್ನು ತಂದೆಯಾದ ದೇವರಿಗೆ ಗೊತ್ತಂತೆ. ಯಾಕಂದರೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದಿದೆ. ಆ ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವಜನರಿಗೋಸ್ಕರ ಬೇಡಿಕೊಳ್ಳುತ್ತಾನೆಂದು ತಂದೆಯಾದ ದೇವರು ಬಲ್ಲರು, ತಿಳಿದವರು. ಪರಿಶುದ್ಧಾತ್ಮ ದೇವರು ಏನಾಯ್ತು ಬೇಡಿಕೊಳ್ತಂದರೆ, ಅದು ದೇವರ ಚಿತ್ತಾನುಸಾರವಾಗಿ ಬೇಡಿಕೊಳ್ಳುತ್ತಾರೆ ಅಂತೇಳಿ ತಂದೆ ದೇವರಿಗೆ ಗೊತ್ತಿರೋದ್ರಿಂದ ದೇವ ಜನರಿಗೆ ಏನು ಬೇಕು, ಯಾವ ವಿಷಯದಲ್ಲಿ ಪರಿಶುದ್ಧಾತ್ಮ ಮರೆಯಿಡುತ್ತಿದ್ದಾರೋ ಅದನ್ನು ನೆರವೇರಿಸುವಂಥವ್ರು ಯಾರು ಅಂದರೆ ತಂದೆಯಾದ ದೇವರು. ನಿನ್ನನ್ನು, ನನ್ನನ್ನು, ಭೂಮಿ ಸರ್ವ ಮಾನವರನ್ನು ಹೆತ್ತಂಥ ತಂದೆಗೆ ಪರಿಶುದ್ಧಾತ್ಮನ ಒಂದು ಆವೇದನ ಗೊತ್ತು ಪ್ರಿಯರೇ.